ನಮಸ್ಕಾರ, ನನ್ನ ಹೆಸರು ರೋಹನ್ ಭರತ್ಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1. ಅದಾನಿ ಪ್ಲಾನ್ಸ್ ಏರ್ಪೋರ್ಟ್ ಯೂನಿಟ್ IPO ಬೈ 2027. ಅದಾನಿ ಗ್ರೂಪದು ಏರ್ಪೋರ್ಟ್ ಮ್ಯಾನೇಜ್ಮೆಂಟ್ ಮಾಡೋ ಕಂಪ್ನಿ ಅದಾನಿ ಏರ್ಪೋರ್ಟ್ಸ್ ಹೋಲ್ಡಿಂಗ್ ಅಂತ ಅವರ IPO 2027 ಅಷ್ಟರೊಳಗೆ ಪ್ಲ್ಯಾನ್ ಮಾಡ್ತದ ಅಂತ ಅವರ ಕಂಪ್ನಿ ಹೇಳಿದ್ದಾರೆ. ಹಾಗೂ ಸದ್ಯಕ್ಕೆ ಈ ಕಂಪ್ನಿ 8 ಇಂಡಿಯನ್ ಏರ್ಪೋರ್ಟ್ಸನ್ನು ಆಪ್ರೇಟ್ ಮಾಡುತ್ತೆ. ಪ್ಲಸ್ಸು ಇನ್ನೊಂದು ಹೊಸ ಟರ್ಮಿನಲ್ಲು ಔಟ್ಸ್ಕರ್ಟ್ಸ್ ಮುಂಬೈಯಲ್ಲಿ ಸ್ಟಾರ್ಟ್ ಆಗುತ್ತೆ. ಅದಾನಿ ಗ್ರೂಪು ನೆಕ್ಸ್ಟ್ 5 to 6 ಇಯರ್ಸಲ್ಲಿ 8.5 lakh crores ಅವರ ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಹಾಗೂ ಅದಾನಿ ಗ್ರೂಪು ಅದರಲ್ಲಿ 2.5 lakh crores ಡೊಮೆಸ್ಟಿಕ್ ಹಾಗೂ ಇಂಟರ್ನ್ಯಾಷನಲ್ ಮಾರ್ಕೆಟ್ಸಲ್ಲಿ ಲೋನು ಅಥವಾ ಇನ್ವೆಸ್ಟ್ಮೆಂಟ್ ಮುಖಾಂತರ ತಗೊಳ್ತಾರೆ. ಪ್ಲಸ್ಸು ಬಾಕಿ ಅಮೌಂಟು ಅವ್ರದ್ದೇ ಬಿಸ್ನೆಸ್ಸದು ಪ್ರಾಫಿಟಿಂದ ಪ್ಲಸ್ಸು ಕೆಲವು ಹೊಸ ಬಿಸ್ನೆಸ್ಸದು ಪ್ರಾಫಿಟಿಂದ 2030 ಅಷ್ಟರೊಳಗೆ ಅಷ್ಟು ಅಮೌಂಟ್ ಜನರೇಟ್ ಆಗುತ್ತೆ ಅಂತ ಹೇಳಿದ್ದಾರೆ. ನ್ಯೂಸ್ ನಂಬರ್ 2. HDB ಫೈನಾನ್ಷಿಯಲ್ ಸರ್ವಿಸಸ್ IPO ಲೈಕ್ಲಿ ಇನ್ ಜುಲೈ. HDB ಫೈನಾನ್ಷಿಯಲ್ ಸರ್ವಿಸಸ್ಸು ಸಬ್ಸಿಡರಿ ಕಂಪ್ನಿ ಆಫ್ HDFC ಬ್ಯಾಂಕು ಅವ್ರದ್ದು IPO ಅಪ್ರೂವಲ್ ಸಿಕ್ಕಿತ್ತು ಸೆಬಿಯಿಂದ ಒಂದು ಅಪ್ರಾಕ್ಸಿಮೇಟ್ಲಿ 2 ವಾರ ಹಿಂದೆ. ಮೋಸ್ಟ್ ಪ್ರಾಬ್ಲಿ ಮಿಡ್ ಜುಲೈಯಲ್ಲಿ ಅವರ ದೊಡ್ಡ IPO 12,500 crores IPO ಲಾಂಚ್ ಆಗುತ್ತೆ ಅಂತ ರಿಪೋರ್ಟ್ಸ್ ಹೇಳ್ತಾ ಇದೆ. ಹಾಗೂ ಈ IPO ಲಾಂಚ್ ಆಗುವಾಗ ಇದು ಬಿಗ್ಗೆಸ್ಟ್ IPO ಆಫ್ 2025 ಆಗಿರ್ತದೆ. ಸದ್ಯಕ್ಕೆ ಕೆಲವು ಫೈನಲ್ ಡಾಕ್ಯುಮೆಂಟ್ಸನ್ನು ಸೆಬಿಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಬಿಫೋರ್ ಲಾಂಚಿಂಗ್ ದ IPO. ಅದು ಅಪ್ರೂವಲ್ ಆದ ಕೂಡಲೇ ಅವರು IPO ಲಾಂಚ್ ಮಾಡ್ತಾರೆ. ನ್ಯೂಸ್ ನಂಬರ್ 3. ಮಾರ್ಕೆಟ್ಸ್ ಕರೆಕ್ಟ್ ಸ್ಲೈಟ್ಲಿ ಟುಡೇ. ಮಾರ್ಕೆಟ್ಸ್ ಇವತ್ತು US ಟ್ಯಾರಿಫ್ ಅನ್ಸರ್ಟನಿಟಿ ಇರೋ ಕಾರಣ, ಅಂದರೆ ಡೊನಾಲ್ಡ್ ಟ್ರಂಪ್ ಅವರು ಹೇಳ್ತಾ ಇದ್ದಾರೆ ಯಾರು ನಮಗೆ ರಾಜಿ ಮಾಡ್ತಾಯಿಲ್ಲ, ಯಾರು ನಮಗೆ ಅಗ್ರಿಮೆಂಟ್ ಸೈನ್ ಮಾಡ್ತಾಯಿಲ್ಲ, ನಾವೇ ಏನೋ ಒಂದು ಪರ್ಸೆಂಟೇಜ್ ಹಾಕಿ ಹೈ ಟ್ಯಾರಿಫ್ ಹಾಕ್ಸ್ತೀವಿ ಬೇರೆ ಬೇರೆ ಕಂಟ್ರಿಗಳಿಗೆ ಅಂತ. ಹಾಗೂ ಸ್ವಲ್ಪ ಪ್ರಾಫಿಟ್ ಬುಕ್ಕಿಂಗು ಆಗಿದೆ ಒಂದು ರೀಸನ್ನು. ಯಾಕಂದರೆ ಮಾರ್ಕೆಟಿಗೆ ಒಂದು ಒಳ್ಳೆ ರ್ಯಾಲಿ ಆಗಿತ್ತು ಲಾಸ್ಟ್ ಫ್ಯೂ ವೀಕ್ಸಿಂದ. ನಿಫ್ಟಿ ಇವತ್ತು 1% ಡೌನು, ನಿಫ್ಟಿ ಮಿಡ್ ಕ್ಯಾಪ್ 100 ಇಂಡೆಕ್ಸು 1.6% ಡೌನು, ನಿಫ್ಟಿ ಸ್ಮಾಲ್ ಕ್ಯಾಪ್ 100 ಇಂಡೆಕ್ಸು 1.8% ಡೌನ್. ಇವತ್ತು ನಿಫ್ಟಿ ಇವತ್ತು 25,000 ಮಾರ್ಕ್ಕಿಂತ ಕಮ್ಮಿನೂ ಇವತ್ತು ಕ್ಲೋಸ್ ಆಗಿದೆ. ನ್ಯೂಸ್ ನಂಬರ್ 4. ರ್ಯಾಪಿಡ್ ನ್ಯೂಸು. ಆಯಿಲ್ ಮಾರ್ಕೆಟಿಂಗ್ ಕಂಪ್ನೀಸದು ಶೇರ್ಸ್ ಎಲ್ಲ ಇವತ್ತು ಬಿದ್ದಿದೆ. ಯಾಕಂದರೆ ಕ್ರೂಡ್ ಆಯಿಲ್ ಪ್ರೈಸಸ್ ಜಾಸ್ತಿ ಆಗಿದೆ. ಹಾಗೂ ಸದ್ಯಕ್ಕೆ ಕ್ರೂಡ್ ಆಯಿಲ್ ಪ್ರೈಸಸ್ಸು 2 months ಹೈಗೆ ಬಂದಿದೆ. HPCL ಶೇರ್ಸು 5% ಡೌನು, BPCL 4.5% ಡೌನು, IOC 1.5% ಡೌನು. ಹಾಗೂ ಕ್ರೂಡ್ ಆಯಿಲ್ ಪ್ರೈಸಸ್ಸು ಅಪ್ರಾಕ್ಸಿಮೇಟ್ಲಿ ಈಗ ಆಲ್ಮೋಸ್ಟ್ $70 per barrel ಬಂದಿದೆ. ಈಗ ಇವತ್ತಿನ ಸ್ಟಾಕ್ ಮಾರ್ಕೆಟ್ ಅಪ್ಡೇಟಿಗೆ ಬರ್ತಾ ಇದ್ದೀನಿ. ನಿಫ್ಟಿ 253 ಪಾಯಿಂಟ್ ಡೌನು, 24,888 ಕ್ಲೋಸ್ ಆಯಿತು, 1% ಡೌನು. ಸೆನ್ಸೆಕ್ಸ್ 823 ಪಾಯಿಂಟ್ಸ್ ಡೌನು, 81,692 ಕ್ಲೋಸ್ ಆಗಿದೆ. ಪಾಯಿಂಟ್ ನಂಬರ್ 2. ಟುಡೇ ಟಾಪ್ ನಿಫ್ಟಿ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಅಪೋಲೋ ಹಾಸ್ಪಿಟಲ್ಸ್ 1% ಅಪ್ಪು, ಡಾಕ್ಟರ್ ರೆಡ್ಡೀಸ್ ಲ್ಯಾಬ್ 0.86% ಅಪ್ಪು, ಬಜಾಜ್ ಫಿನ್ಸರ್ವ್ 0.79% ಅಪ್ಪು. ಟಾಪ್ ಲೂಸರ್ಸು ಟಾಟಾ ಮೋಟರ್ಸ್ 2.86% ಡೌನು, ಶ್ರೀರಾಮ್ ಫೈನಾನ್ಸ್ 2.62% ಡೌನು, ಟ್ರೆಂಡ್ 2.58% ಡೌನು. ಪಾಯಿಂಟ್ ನಂಬರ್ 3. ಟುಡೇಸ್ ಟಾಪ್ ನಿಫ್ಟಿ ನೆಕ್ಸ್ಟ್ 50 ಗೇನರ್ಸ್ ಆ್ಯಂಡ್ ಲೂಸರ್ಸ್. ಟಾಪ್ ಗೇನರ್ಸು ಟೊರೆಂಟ್ ಫಾರ್ಮಾ 1.65% ಅಪ್ಪು, ಹ್ಯುಂಡೈ ಮೋಟರ್ಸ್ 1% ಅಪ್ಪು, LTI ಮೈಂಟ್ರಿ 0.39% ಅಪ್ಪು. ಟಾಪ್ ಲೂಸರ್ಸು BPCL 4.55% ಡೌನು, GAIL 3.95% ಡೌನು, JSW ಎನರ್ಜಿ 3.49% ಡೌನು. ಪಾಯಿಂಟ್ ನಂಬರ್ 4. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಫಾರ್ NSE. ಅಡ್ವಾನ್ಸಸ್ 660 ಸ್ಟಾಕು, ಕಮ್ಮಿ ಆಗಿದ್ದು 1,945 ಸ್ಟಾಕ್ಸು. ಸೊ 25% ಮಾತ್ರ ಅಪ್ಪು, 75% ಡೌನ್. ಪಾಯಿಂಟ್ ನಂಬರ್ 5. ಯೆಸ್ಟರ್ಡೇಸ್ FII ಆ್ಯಂಡ್ DII ಇನ್ವೆಸ್ಟ್ಮೆಂಟ್ ಡೇಟಾ. ಫಾರಿನ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 446 crores ನೆಟ್ ಸೇಲ್ಸು, ಡೊಮೆಸ್ಟಿಕ್ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ 1,585 crores ನೆಟ್ ಪರ್ಚೇಸಸ್ಸು. ಪಾಯಿಂಟ್ ನಂಬರ್ 6. ಟುಡೇಸ್ ಗೋಲ್ಡ್ ಆ್ಯಂಡ್ ಸಿಲ್ವರ್ ಪ್ರೈಸ್. ಗೋಲ್ಡ್ ಪ್ರೈಸ್ 9,928 per ಗ್ರಾಮ್, ಸಿಲ್ವರ್ 108.9 ರೂಪಾಯಿ per ಗ್ರಾಮ್. ಪಾಯಿಂಟ್ ನಂಬರ್ 7. ಟುಡೇಸ್ ರುಪಿ ವ್ಯಾಲ್ಯೂ. $1 85.6 rupees, €1 99.04 rupees. ಪಾಯಿಂಟ್ ನಂಬರ್ 8. ಸ್ಟಾಕ್ಸ್ ನ 52-week ಹೈ. ಡಿವಿಸ್ ಲ್ಯಾಬ್ 52-week ಹೈ 6,863, ಕ್ಲೋಸಿಂಗು 6,725. ಮುತ್ತೂಟ್ ಫೈನಾನ್ಸ್ 52-week ಹೈ 2,598, ಕ್ಲೋಸಿಂಗ್ ಪ್ರೈಸ್ 2,555. ಲಾರಸ್ ಲ್ಯಾಬ್ಸ್ 681 52-week ಹೈ, ಕ್ಲೋಸಿಂಗು 667. ಪಾಯಿಂಟ್ ನಂಬರ್ 9. ಸ್ಟಾಕ್ಸ್ ನ 52-week ಲೋ. ಯಾವ ಮೇಜರ್ ಸ್ಟಾಕು ಇವತ್ತು 52-week ಲೋ ಹತ್ರ ಬಂದಿಲ್ಲ. ಪಾಯಿಂಟ್ ನಂಬರ್ 10. ಗ್ಲೋಬಲ್ ಕ್ಯೂಸ್ ಟುಡೇ.
ಹಾಂಗ್ಕಾಂಗ್ ಮಾರ್ಕೆಟ್ಸ್ 1.38% ಡೌನು, ಜಪಾನ್ 0.65% ಡೌನು, ಜರ್ಮನಿ 1.15% ಡೌನು, ಫ್ರಾನ್ಸ್ 0.72% ಡೌನು, UK 0.19% ಡೌನು ಹಾಗೂ ನ್ಯಾಸ್ಡ್ಯಾಕ್ 0.59% ಡೌನ್ ಆಗಿತ್ತು ನಿನ್ನೆ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ದರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ಎಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.